ಹಾಯ್ ಗಾಯ್ಸ್, ಇದು ನನ್ನ ಮಗನ ಫಸ್ಟ್ ವ್ಯಾಕ್ಸಿನೇಷನ್ ಡೇ. ಸೊ 1.5 ಮಂತ್ 2 ಮಂತ್ ಆಯಿತು ನಾನು ತಲೆಗೆ ಕೂಮ್ ಮಾಡಿ ಸ್ನೋ ಹಾಕಿ ಎಲ್ಲ 2 ಮಂತ್ ಆದಮೇಲೆ ಹಾಕೊತಾ ಇರೋದು. ಹೆಂಗೆ ಚೂಸಿದ್ರೆ ಆಗೋಯ್ತಲ್ಲ. ಚಿನ್ನು ಮರಿಗೆ ಇಂಜೆಕ್ಷನ್ ಕೊಟ್ಟಿದ್ದ ಆಗೋಯ್ತಲ್ಲ. ಆಗೋಯ್ತು. ಹೇಳ್ಕೊಟ್ರಪ್ಪ, ಹೇಳ್ಕೊಟ್ರ ನಿಂಗೆ. ಆಯ್ತು. ಅಪ್ಪ ಅಪ್ಪ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನೆನ್ನೆಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಚಂಡಿ ಇಟ್ಬಿಟ್ಟು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟೊಂದು ವ್ಯಾಕ್ಸಿನ್ ಹಾಕಿದ್ರೆ ಇಷ್ಟೊಂದು ಪೇನ್ ಆಗುತ್ತೆ, ಇಷ್ಟೊಂದು ಅಳ್ತಾರೆ ಮಕ್ಕಳು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮೇ ಬಿ ಅವ್ನು ಹುಟ್ಟಾಗಿಂದನೂ ಇಷ್ಟೊಂದು ಹತ್ತಿಲ್ವೇನೋ, ಬಿಕ್ಲಿಸ್ಕೊಂಡು ಅಷ್ಟು ಹತ್ತವನೇ ಒಂದೇ ಆ ವಿಡಿಯೋ. ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಏನಿವತ್ತು ವಿಡಿಯೋ ಅಂತ ಹೇಳಿದ್ರೆ, ನನ್ನ ಮಗಂದು 1.5 ಮಂತ್ ವ್ಯಾಕ್ಸಿನೇಷನ್ ಇದೆ. ಸೊ ನನ್ನ ಮಗನಿಗೆ ಈಗಾಗಲೇ ಇನ್ನೊಂದು 4 ಡೇಸ್ ಹೋದರೆ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ 1.5 ಮಂತಿಂದು ವ್ಯಾಕ್ಸಿನೇಷನ್ ಹಾಕಿರಲಿಲ್ಲ. ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ವಿ ವ್ಯಾಕ್ಸಿನೇಷನ್ ಆಗೋಕ್ಕೆ. ಅವ್ನಿಗೆ ಇವಾಗ ಎಣ್ಣೆ ಮಸಾಜ್ ಮಾಡಿ ಮಲಗಿಸಿದ್ದೀವಿ. ಸೊ ಇದೇನಂತ ನೋಡ್ತಾ ಇದ್ದೀರಾ, ಇದು ಚೇಳು ಬರುತ್ತಲ್ವ, ಆ ಚೇಳ್ದು ಬಾಲ ಇದು. ಅದನ್ನು ಸ್ನಾನ ಮಾಡಿಸಿದ್ಮೇಲೆ ಪಾಪುಗೆ ಇದನ್ನು ಕೊಡ್ತೀವಲ್ವ, ಮೀನ್ಸ್ ಸಾಂಬ್ರಾಣಿ ಹೋಗಿ ಅದಕ್ಕೆ ಹಾಕಿದ್ರೆ ಏನು ಕಚ್ಚಿದ್ರೂ ಬೇಗ ರಿಯಾಕ್ಟ್ ಆಗಲ್ವಂತೆ. ಸೊ ಹಾಗಾಗಿ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೋಸ್ಕರ ಸಾಂಬ್ರಾಣಿಗೆ ಹಾಕ್ಬಿಟ್ಟು ಅದ್ರ ಜೊತೆಲಿ ಕಾಯಿಸ್ತಾಯಿತ್ತು. ಅವನ್ನ ಈ ಥರ ಫುಲ್ ಕವರ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಬಂದೆ. ಸೊ ನಾನು ಹೀಗೆ ವಿಕ್ಸ್ ಇದ್ದರೆ ವಿಕ್ಸು, ಅಯೋಡಿಕ್ಸ್ ಇದ್ದರೆ ಅಯೋಡಿಕ್ಸ್ನ ಹಾಕಿಬಿಟ್ಟು ನಾನು ಕಿವಿಗೆ ಹತ್ತಿ ಇಟ್ಕೊತೀನಿ. ಸೊ ಈಗ ಅವನಿಗೆ ಕೆಂಡ ಕಾಯಿಸಿದ್ದಾಯ್ತಲ್ವ, ಸಾಂಬ್ರಾಣಿ ಕೊಟ್ಟಿದ್ದಾಯಿತು. ಸೊ ನನಗೆ ನಮ್ಮಮ್ಮ ಇವಾಗ ತಂದಿದ್ದಾರೆ ಸಾಂಬ್ರಾಣಿ ಕೊಡೋಕ್ಕೆ. ನಾನು ಸಾಂಬ್ರಾಣಿನ ಡೈಲಿ ತೊಗೋಬಾರ್ದು, ಆ್ಯಕ್ಚುಲಿ ಡೈಲಿ ಸಾಂಬ್ರಾಣಿ ಹೊಗೆನ ತೊಗೋಬಾರ್ದು. ಏನದು ಕಫ ಜಾಸ್ತಿ ಆಗಿಬಿಡುತ್ತೆ. ವೀಕ್ಲಿ ಒನ್ ಟೈಮು, ಇಲ್ಲಾಂದರೆ 10 ಡೇಸ್ಗೆ 1 ಟೈಮು ಮಾತ್ರ ಕೊಡೋದು ನಮ್ಮಮ್ಮ ಸಾಂಬ್ರಾಣಿ ಹೊಗೆನ. ಕೊಟ್ಟರೆ ಇಬ್ಬರೂ ಒಂದೇ ಸಲ ಸಾಂಬ್ರಾಣಿ ಹೊಗೆನ ಕೊಡ್ತಾರೆ. ದಿನ ಕೊಡಬಾರ್ದು ಮಕ್ಕಳಿಗೆ, ಡಾಕ್ಟರೇ ಹೇಳ್ತಾರೆ. ಬಟ್ ಆಗಿನ ಕಾಲದಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಶೀತ ಆಗಬಾರ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ಸಾಂಬ್ರಾಣಿ ಹೊಗೆ ಕೊಡ್ತಾರೆ. ಸೊ ಹಾಗಾಗಿ ನಾವು ಫಾಲೋ ಮಾಡಬೇಕು. ಜಾಸ್ತಿ ಫಾಲೋ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಒಂದು 10 ಡೇಸ್ಗೆ ಒಂದ್ಸಲಿ, ವೀಕ್ಲಿ ಒಂದ್ಸಲಿ ಈ ಥರ ತೊಗೊಂಡ್ರೆ ಏನಾಗಲ್ಲ ಅನಿಸುತ್ತೆ. ಜಾಸ್ತಿ ಹೊತ್ತು ತೊಗೋಬಾರ್ದು ಅಷ್ಟೇ. ಸೊ ಇಲ್ಲಿ ನಮ್ಮಮ್ಮ ನನಗೆ ಹೊಗೆ ಸುತ್ಕೊತದೆ ಅಂತ ಹೇಳ್ಬಿಟ್ಟು ಹೊಗೆ ಆಡಿಸ್ತೈತೆ. ನಾನು ಸ್ವಲ್ಪ ಈ ಮಂಕ್ರಿ ಮೇಲೆ ತಲೆ ಹಾಕ್ಬಿಟ್ಟು ಮಲಗಿದ್ದೀನಿ. ಸೊ ಕೂದಲೆಲ್ಲ ಒಣಗಲಿ, ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಒಣಗಲಿ ಅಂತ. ಇದು ಸಾಂಬ್ರಾಣಿ ಹೊಗೆ ಕಾಯಿಸ್ಲಿಲ್ಲ ಅಂತಂದರೆ ನಾನು ಬಿಸಿಲು ಕಾಯಿಸ್ಕೊತೀನಿ. ಬಿಸಿಲಿಗೆ ನಿಂತ್ಕೊಂಡ್ರೆ ಒಂದು 10 to 20 ಮಿನಿಟ್ಸಲ್ಲಿ ಒಣ್ಕೊತದೆ ಕ್ಲೀನಾಗಿ. ಸೊ ನನಗೂ ಸಾಂಬ್ರಾಣಿ ಹೊಗೆ ತೊಗೊಂಡ್ರೆ ಆಗೋಲ್ಲ, ಅಷ್ಟು ಕೆಮ್ಮು ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಳ್ಳಲ್ಲ. ನಮ್ಮಮ್ಮ ಹಿಂಸೆ ಏನಾದರೂ ಮಾಡಿದ್ರೆ ತಗೋ ಅಂತ ಹೇಳಿದರೆ ಕೂತ್ಕೊಂಡು ತೊಗೊತೀನಿ. ಆಮೇಲೆ ನಾನು ಸ್ವಲ್ಪ ಕಾಲು ಕೈನೂ ಇಡ್ತೀನಿ ಇದ್ರ ಮೇಲೆ. ಈ ಥರ ಬೆಚ್ಚಗಾಗುತ್ತೆ, ಜಾಸ್ತಿ ಶೀತ ಸುತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇವಾಗ ಟಿಫನ್ಗೆ ನನಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಈ 2 ಡ್ರೆಸ್ಸಲ್ಲಿ ನನ್ನ ಮಗುಗೆ ಇಂಜೆಕ್ಷನ್ ಕೊಡ್ತಾರಲ್ವ ಕಾಲಿಗೆ, ಯಾವ್ದು ಹಾಕೊಂಡು ಹೋಗೋದು ಅಂತ ನನಗೆ ಕನ್ಫ್ಯೂಷನಲ್ಲಿ 2ರಲ್ಲಿ ನೋಡ್ತಾ ಇದ್ದೆ ಯಾವ್ದು ಹಾಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಸೊ ನಮ್ಮ ಅತ್ತೆ ಒಂದಷ್ಟು ಬಟ್ಟೆ ಕೊಟ್ಟು ಕಳಿಸಿದ್ರು. ಪಾಪುಗೆ ಫಸ್ಟ್ ಹೊಸ ಬಟ್ಟೆ ತಂದರೆ ಫಸ್ಟು ನೀರಿಗೆ ಹಚ್ಬಿಟ್ಟು ಆಮೇಲೆ ಹಾಕಬೇಕು. ಅದನ್ನು ವಾಶ್ಗೆ ಹಾಕೋಕ್ಕೆ ತೊಗೊಂಡೋಗ್ತಾಯಿದ್ದೀವಿ. ಈ ಥರ ಫುಲ್ ಪ್ಯಾಂಟ್ನ ಕೊಟ್ಟು ಕಳಿಸಿದ್ರು ತೊಗೊಟ್ಟು. ಸೊ ನಾನು ವ್ಯಾಕ್ಸಿನೇಷನ್ಗೆ ಇಲ್ಲೇ ನನ್ನ ಅಂಗನವಾಡಿಲಿ ಊರು ಅಂಗನವಾಡಿಯಲ್ಲಿ ವ್ಯಾಕ್ಸಿನೇಷನ್ ಹಾಕೋದು ನಾವು, ಏನು ದೂರನೂ ಏನಿಲ್ಲ. ಸೊ ನಾನು ವ್ಯಾಕ್ಸಿನೇಷನ್ಗೆ ನನ್ನ ತಾಯಿ ಕಾರ್ಡು, ಆಧಾರ್ ಕಾರ್ಡು, ಮತ್ತು ನಾನು ಒಂದು ಅಮೌಂಟ್ ಬರುತ್ತಲ್ಲ ಇದರಿಂದ, ಆ ಅಮೌಂಟನ್ನ ನಾನು ಇದು ಅಪ್ಲಿಕೇಶನ್ ತೊಗೊಂಡು ಕೊಟ್ಟಿರಲಿಲ್ಲ, ಅದನ್ನು ಕೊಟ್ಬಿಡೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಆ ಅಪ್ಲಿಕೇಶನ್ ಮತ್ತು ಫೋಟೋ, ಒಂದು ಹ್ಯಾಂಡ್ ಕರ್ಚೀಫು, ಒಂದು ಚಿಕ್ಕ ಕವರ್ಗೆ ಇಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಾಯಿದ್ದೆ.
ಅಷ್ಟೇ. 2 ಮಂತ್ಸ್ ಆಗಿದೆ ಫ್ರೆಂಡ್ಸ್ ನಾನು ನನ್ನ ತಲೆನ ಬಾಚಿ. ಆ್ಯಂಡ್ 2 ಮಂತ್ಸ್ ಆಗಿತ್ತು ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು. ಅದು ಇವಾಗಲೇ ಹಾಕ್ಕೊತಾ ಇರೋದು. ನಾನು 2 ತಿಂಗಳಾಗಿತ್ತು ಆ್ಯಕ್ಚುಲಿ ಏನದು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು. ಸ್ನೋಗಿ ಎಲ್ಲ ಹಾಕ್ಕೊಂಡು ತಲೆನೂ ಬಾಚಿಲ್ಲ. ತಲೆ ಬಾಚಬಾರ್ದು ಅಂತ ಹೇಳ್ತಾರೆ. ಸೊ ಇನ್ನೂ ನಾನು ತಲೆಗೆ ಬಾಚಣಿಗೆ ಹಾಕಿಲ್ಲ. ನಾನಲ್ಲಿ ಬೆಳಕನ್ನು ನೋಡ್ತಾ ಇದ್ದೀನಿ, ಬಟ್ ಅದು ಬೆಳಕು ಕ್ಲೀನಾಗಿ ಬರ್ತಾಯಿಲ್ಲ. ನಾನು ಕಪ್ಪು 1 ತಿಂಗಳು ಇಟ್ಟೆ ಅಷ್ಟೇ. ನಾನು ಕಪ್ಪು ಹಣೆಗೆ ಕಪ್ಪು ಇಟ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಐಲೈನರ್ ಇಟ್ಕೊಂಡೆ ನಾನು. ಸೊ ನನಗೆ ಯಾವಾಗಲೂ ತುಟಿ ಹೊಡಿತಾನೇ ಇರ್ತದೆ. ಹಾಗಾಗಿ ಲಿಪ್ ಕೇರ್ ಬೇಕೇ ಬೇಕು ನನಗೆ. ಸೊ ಹೇಳಿದ್ನಲ್ವ, ತಲೆಗೆ ಇನ್ನೂ ಬಾಚಣಿಗೆ ಹಾಕಲಿಲ್ಲ. ಹಾಗೆ ಹೋದ್ರು. ಇನ್ನೂ ಸ್ವಲ್ಪ ಕಾವು ತೊಗೊಂಡ್ರು, ಇನ್ನೂ ಸ್ವಲ್ಪ ತ್ಯಾವ ಇತ್ತು. ಆದರೂ ಪರವಾಗಿಲ್ಲ ಅಂತ ಹೇಳಿ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೆ. ಆಮೇಲೆ ಇದು ಬಂದ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗೋವರೆಗೂ ತಲೆ ಒಣಗಲಿ ಅಂತೇಳ್ಬಿಟ್ಟು ಬಂದ್ ಮಾಡಿದ್ದೆ. ನನ್ನ ಕೂದಲು ಇವಾಗ ಬೆಳೀತಾ ಇದೆ ಗೈಸ್, ನನಗಂತೂ ಖುಷಿ. ಸೊ ನಾನು ಒಂದು ಪ್ಯಾಂಪರ್ಸು ಮತ್ತು ಅವೆರಡರಲ್ಲಿ ಈ ಬಟ್ಟೆ ಎತ್ಕೊಂಡೆ, ಫುಲ್ಲಾಗಿ ಬೆಚ್ಚಗಿರುತ್ತೆ ಅಂತೇಳ್ಬಿಟ್ಟು ಒಂದು ಪ್ಯಾಂಪರ್ಸು ಮತ್ತು ಆ ಡ್ರೆಸ್ನ ಹಾಕ್ತಾಯಿದ್ದೀನಿ. ಅವ್ನು ಪಾಪ ಇಂಜೆಕ್ಷನ್ ಹಾಕ್ತಾರೆ ಅನ್ನೋದೇ ಗೊತ್ತಿಲ್ಲ, ಬೆಚ್ಚಗೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡವನೆ. ಸೊ ಯಾಕೆ ಆ ಥರ ಪ್ಯಾಂಟ್ನ ಮೇಲೆ ಎಳ್ದಿದ್ದೀವಿ ಅಂತಂದರೆ, ಪ್ಯಾಂಟು ಹೊಟ್ಟೆಗೆ ಕೊರಿಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಶರ್ಟ್ನ ಒಳಗಡೆ ಹಾಕ್ಬಿಟ್ಟು ಪ್ಯಾಂಟ್ನ ಮೇಲೆ ಬಿಡ್ತೈತೆ. ಸೊ ನಾನು ರೆಡಿ ಆದೆ. ನಮಗೆ ನಿದ್ದೆ ಆಗ್ಬಿಟ್ಟದೆ. ನಡಿ ಕೊಡ್ತಾರೆ ಇವಾಗ ಇಂಜೆಕ್ಷನ್. ಅವಾಗ ಅಳ್ತಾನೆ. ನಾವು ತಿನ್ಕೊಂಡು ಟಿವಿ ಹಾಕೊಂಡು ನೋಡ್ಕೊಂಡು ಲೈಟ್ ಆಫ್ ಮಾಡಿ. ಅಯ್ಯೋ 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 ಬಾಯ್ ಲೈಟ್ ಆಫ್ ಮಾಡಿ. ಸೊ ನಮ್ಮ ಮನೆಯಿಂದ ಅಂಗನವಾಡಿ ವಾಕಬಲ್ ಡಿಸ್ಟೆನ್ಸು. ಸೊ ಹಾಗಾಗಿ ನಾವು ನಡ್ಕೊಂಡೇ ಹೋದ್ವಿ, ಅಂಗನವಾಡಿ ಹತ್ರ ಹೋದ್ವಿ. ಅಂಗನವಾಡಿಗೆ ಹೋದರೆ ಇವತ್ತು ಮಕ್ಕಳ ದಿನಾಚರಣೆ, ಚಿಲ್ಡ್ರನ್ಸ್ ಡೇ. ಅಲ್ಲೆಲ್ಲ ಅಂಗನವಾಡಿ ಮಕ್ಳುಗಳು ಕೇಕ್ ಕುಯ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನಗಂತೂ ನೋಡಿ ತುಂಬ ಮಕ್ಕಳು ನೋಡಿ ಎಷ್ಟು ಕ್ಯೂಟಾಗಿ ಫ್ರಾಕ್ಗಳು ಹಾಕ್ಕೊಂಡು ಬಂದಿದ್ರು ಅಂತಂದರೆ, ಹೆಣ್ಪಾಪ ಮೇಲೆ ಆವಾಗ ನಂಗೆ ಆಸೆ ಜಾಸ್ತಿ ಆಯಿತು. ವ್ಯಾಕ್ಸಿನೇಷನ್ ಹಾಕೋಕ್ಕೆ ತುಂಬ ಮಕ್ಕಳು ಬಂದಿದ್ರು. ಇಲ್ಲಾಂದರೆ ಒಂದು 15 ಮೆಂಬರ್ಸ್ ಟು 16 ಮೆಂಬರ್ಸ್ ಬಂದಿದ್ದರು. OTP ಇಲ್ಲದೆ ವ್ಯಾಕ್ಸಿನೇಷನ್ನೇ ಆಗ್ತಾ ಇರಲಿಲ್ಲ ಅಲ್ಲಿ. ಈಗ ಒಂದು ಹೊಸ ರೂಲ್ಸ್ ಮಾಡಿದಾರಂತೆ, OTP ತೊಗೊಂಡೇ ವ್ಯಾಕ್ಸಿನೇಷನ್ ಹಾಕಬೇಕು ಅಂತೇಳ್ಬಿಟ್ಟು. OTP ತೊಗೊಳಕ್ಕೆ ಅಷ್ಟೊಂದು ಜನ ನಿಂತಿದ್ರು. ಸೊ ಇಲ್ಲಿ ನಮ್ಮಮ್ಮ ಗೊತ್ತಿರಲಿಲ್ವಲ್ಲ ಕೈಗೂ ಹಾಕ್ತಾರೆ ಅಂತೇಳ್ಬಿಟ್ಟು ಶರ್ಟ್ ಬಿಚ್ಚಕ್ಕೆ ನೋಡ್ತಾಯಿದ್ದೆ ನಾನು. ಹಂಗೆ ಎತ್ತು ಸಾಕು ಅಂತೇಳ್ಬಿಟ್ಟು ಹಂಗೆ ಎತ್ತಿಸ್ತಾಯಿದ್ದೆ. ನೋಡಿ ಮಲ್ಕೊಂಡು ಅವನೇ. ನಾನು ಚುಚ್ಚೋದೆಲ್ಲ ವೀಡಿಯೋ ಮಾಡಿಲ್ಲ ಗೈಸ್, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಮನೆಗೆ ಬಂದ್ಬಿಟ್ಟು ಅಲ್ಲಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟು ಸಮಾಧಾನ ಆದಮೇಲೆ ಕರ್ಕೊಂಡು ಬಂದ್ವಿ. ನೋಡಿದೆ ಎಷ್ಟಿದ್ದೆ ಸಿಗೋದು ಬರ್ತಾಯಿದ್ದೀವಿ. ಸಾಕ್ಸತ್ ಬಿಟ್ಬಿಟ್ಟು ನಾನು ತೊಳಿತೀನಿ ತಗೊಂಡು. ಏನು ಒಳ್ಳಿಲ್ವಾ? ಸೈಲೆಂಟ್ ಆಗವನೆ. ಸೈಲೆಂಟಾಗಿ ಅವನೇ ಮಲ್ಗೋನೆ. ಜಡ ಬರ್ತದಲ್ಲ ಅವಾಗ ಏನು ಓವರ್ ಕ್ಯಾಮ್ರಾಮನ್ ಆಗ್ಬಿಡ. ಚೂಸಿದ್ರೆ ಹಾಂ
ಬಾಯಿಗೆ 2, ತೊಡೆಗೆ 2, ಕೈಗೊಂದು. ಇದೆ ಮೆಚ್ಚಗೆ ಮನ್ಗೋನೆ. ಆಗೋಯ್ತಲ್ಲ ಚಿನ್ನು ಮರಿಗೆ ಇಂಜೆಕ್ಷನ್ ಕೊಟ್ಟಿದ್ದ ಆಗೋಯ್ತಲ್ಲ. ಆಗೋಯ್ತು. ಎಲ್ಲಿ ಕೊಟ್ರಪ್ಪ, ಎಲ್ಲಿ ಕೊಟ್ರ ನಿಂಗೆ? ಆಯ್ತು ಸುಮ್ಮನೆ. ಆಯ್ತು 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 ಆಯಿತು. ಚಿನ್ನು ಮರಿಗೆ 2 ಇಂಜೆಕ್ಷನ್ ಕೊಟ್ರಾ ಚಿನ್ನುವರಿಗೆ? ಆಯಿತು. ಸೊ ವ್ಯಾಕ್ಸಿನೇಷನ್ ಆದಮೇಲೆ ಜ್ವರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಡ್ರಾಪ್ಸ್ ಹಾಕಿ 5 ಅವರ್ಸ್ಗೆ ಒಂದ್ಸಲ ಹಾಕಿ ಅಂತ ಹೇಳ್ಬಿಟ್ಟು ಈ ಡ್ರಾಪ್ಸ್ನ ಅವರೇ ಕೊಟ್ಟರು. ಸೊ ಬಂದಿದ ತಕ್ಷಣ ನಮ್ಮಮ್ಮ ತ್ಯಾವ್ದು ಬಟ್ಟೆಲಿ ಈ ಥರ ಕರ್ಚೀಫಲ್ಲಿ ಒತ್ತು ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, 2 ಕಾಲಿಗೂ ಮತ್ತು ಕೈಗೂ ಒತ್ತಿ ಇಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬಂತು. ಅವನು ಇವಾಗ ಆಟ ಆಡೋದೆಲ್ಲ ಕಲ್ತ್ಕೊಂಡಿದ್ದಾನಲ್ವ, ಸೌಂಡೆಲ್ಲ ಯಾವ ಕಡೆ ಬರುತ್ತೆ ಅಂತೆಲ್ಲ ರೆಕಗ್ನೈಸ್ ಮಾಡಿ ತಿರುಗ್ತಾನೆ. ಸೊ ಹಾಗಾಗಿ ಒಂದಷ್ಟು ಗಿಲ್ಕಿ ತರಿಸಿದ್ದೆ. ಆವಾಗ ನಾವು ಗಿಲ್ಕಿ ಅಂತಿದ್ವು, ಇವಾಗಲೂ ಅದೇ ಅಂತಾರೋದು, ಬಟ್ ಅದ್ರ ಹೆಸರೇನೋ ಅಂತ ನಂಗೆ ಗೊತ್ತಿಲ್ಲ. ಇದು 110 ಅನಿಸುತ್ತೆ. 110ಗೆ 10 ಪೀಸ್ ಏನೋ ಬಂದಿದೆ. ವೆರೈಟೀಸ್ ಆಫ್ ಇದು. ಸೊ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದು ಈಗ ಜಸ್ಟ್ ಇನ್ನೂ ಏನು ಅಷ್ಟೊಂದು ರಿಯಾಕ್ಟ್ ಮಾಡ್ತಾಯಿಲ್ಲ, ಪವರ್ ಹಿಡಿಯೋವರೆಗೂ. ಆಮೇಲೆ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ಇನ್ನೂ ಜ್ವರ ಬಂದಿಲ್ವಲ್ಲ, ಸೊ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಹತ್ತಿದ ಅಷ್ಟೇ. ಸೊ ಅದು ಫ್ಲಿಪ್ಕಾರ್ಟಲ್ಲಿ ಬಂದಿದೆಯಲ್ಲ, ಅದ್ರಲ್ಲಿ ಆಟ ಆಡಿಸ್ತಿದ್ದಾಳೆ ಅಂತ ಹಂಗೆ. ಅಪ್ಪ ಅಪ್ಪ ಅಜ್ಜು ಅಜ್ಜು ಕಂದಯ್ಯ ಆಯ್ತು ಕುಡ್ಕೊ. ಸೊ ಇದು ವ್ಯಾಕ್ಸಿನ್ ಆಗಿ ಸೆಕೆಂಡ್ ಡೇ. ನೆನ್ನೆ ವ್ಯಾಕ್ಸಿನ್ ಮಾಡಿಸ್ಕೊಬಂದ್ವಿ. ಅದು ನಾಳೆಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನೆನ್ನೆಲ್ಲ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಚಂಡಿ ಹಿಡ್ಬಿಟ್ಟ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ವ್ಯಾಕ್ಸಿನ್ ಹಾಕಿದ್ರೆ ಇಷ್ಟೊಂದು ಪೇಯ್ನ್ ಆಗುತ್ತೆ, ಇಷ್ಟೊಂದು ಅಳ್ತಾರೆ ಮಕ್ಕಳು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮೇ ಬಿ ಅವ್ನು ಮುಟ್ದಾಗಿಂದನೂ ಇಷ್ಟೊಂದು ಹತ್ತಿಲ್ವೇನೋ, ಬಿಕ್ಲಿಸ್ಕೊಂಡು ಅಷ್ಟು ಹತ್ತವನೇ. ಒಂದೇ ಆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಹಾಕಬೇಕೋ ಬೇಡೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದು ಪಾಪದು ಜಸ್ಟ್ ಒಂದೇ ಒಂಚೂರು 3 ಸೆಕೆಂಡ್ ವೀಡಿಯೋ ಅಳ್ತಾ ಇರೋದು ವೀಡಿಯೋ ಹಾಕಿದ್ರಿಂದ ಕಮ್ಯುನಿಟಿ ಗೈಡ್ಲೈನ್ಸಿಂದ ನನಗೆ ಒಂದು ವಾರ್ನಿಂಗ್ ಮೆಸೇಜ್ ಬಂದಿತ್ತು. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಬೇಕೋ ಇಲ್ಲವೋ ಗೊತ್ತಿಲ್ಲ. ನನಗೆ ಹೆಂಗೆ ಹೇಳಿ ಅರ್ಥ. ಮೇ ಬಿ ನಮಗೆ ಈಗ ಇಷ್ಟೆಲ್ಲ ತಡ್ಕೊಂಡವರು ನಮಗೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರೆ ಆಗ್ಬಿಟ್ಟಿರ್ಲಿಲ್ವಾ ಅಂತ ಅನ್ನಿಸ್ಬಿಡ್ತು. ನೆನ್ನೆ ಎಲ್ಲ ರಾತ್ರಿ ಎಲ್ಲ ನಿಜವಾಗ್ಲೂ ಗೈಸ್ ಎಷ್ಟು ನಲ್ಲಾಡೋನೆ ಅಂದರೆ ಜ್ವರಕ್ಕೆ ಬೇಡಪ್ಪ. ನಮಗೆ ಅದು ಆ 2 ಇಂಜೆಕ್ಷನ್ ನಮಗೆ ಕೊಟ್ಬಿಟ್ಟಿದ್ರೆ ತಡ್ಕೊಬಿಡ್ತಾಯಿದ್ವಿ ನಮ್ಮ ಮಕ್ಳಿಗೆ ಏನಕ್ಕೆ. ಸೊ ದೊಡ್ಡವರಾಗಿ ಇದ್ಕೊಂಡು ನಮ್ಗೆ 1 ಇಂಜೆಕ್ಷನ್ ಕೊಟ್ರೇ ತಡ್ಕೊಳಕ್ಕಾಗಲ್ಲ. ಇನ್ನು ಮಕ್ಕಳಿಗೆ 3 ಇಂಜೆಕ್ಷನ್ ಪಾಪ ಅವು ಹೆಂಗೆ ತಡ್ಕೊತಾವೆ ಇನ್ನೂ ಎಳೆ ಮಕ್ಕಳು. ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಾಯಿಗೆ 2 ಹಾಕ್ತಾರೆ, 3 ಅಂತ ಹೇಳಿತ್ತು ಅಕ್ಕ ಅವರು ಪ್ರಮೀಳಾ ಅವರು, ಅಂದರೆ ಮೀನ್ಸ್ ಆಶಾ ಕಾರ್ಯಕರ್ತರು ಇರ್ತಾರಲ್ವ ಅವರು, 3 ಇಂಜೆಕ್ಷನ್ ಅಂತ ಹೇಳಿದರು. ಆಮೇಲೆ ಬಾಯಿಗೆ 2 ಅಂತ ಹೇಳಿದರು. ಸೊ ನಾನು ಬಾಯಿಗೆ 2 ಡ್ರಾಪ್ಸ್ ಹಾಕ್ತಾರೇನೋ, 1 ಇಂಜೆಕ್ಷನ್ ಏನೋ ಅಂತ, ತೊಡೆಗೆ 1 ಇಂಜೆಕ್ಷನ್ ಏನೋ ಅಂತ ಅಂದ್ಕೊಂಡು ಧೈರ್ಯವಾಗಿ ಹೋದೆ. ಅಲ್ಲಿ ನೋಡಿದ್ರೆ 3 ಇಂಜೆಕ್ಷನ್ಗೆ ತೊಡೆಗೆ 2, ಕೈಗೊಂದು 3 ಇಂಜೆಕ್ಷನ್, ಬಾಯಿಗೆ 2 ಡ್ರಾಪ್ಸ್. 3 ಇಂಜೆಕ್ಷನ್ ಪಾಪ ಹೆಂಗೆ ತಡ್ಕೊಳ್ಳುತ್ತೆ ಪಾಪ. 2 ಕಾಲ್ಗೂ
ಜಸ್ಟ್ ಕಾಲನ್ನ ಟಚ್ ಮಾಡೋಕ್ಕೆ ಬಿಡಲಿಲ್ಲ. ಬಂದು 1 ಅವರ್ 1.5 ಅವರ್ ಆರಾಮಾಗಿ ಇದ್ದ. ನಾನು ಏನು ಇಷ್ಟೊಂದು ಆರಾಮಾಗವನಲ್ಲ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಚಂಡಿ ಹಿಡ್ದಾಗ ಜಸ್ಟ್ ಒಂದು ಕಾಲು ಟಚ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವನೇ ಅಳ್ಳಾಡ್ಸಿದ್ರು. ಸುಮ್ಮನೆ ಬಿಕ್ಳಿಸ್ಕೊಂಡು ನನಗೂ ನಮ್ಮ ಅಮ್ಮಂಗೆ ನೋಡಿ ನಿಜವಾಗ್ಲೂ ಬೇಜಾರಾಗೋಯ್ತು. ನಮ್ಮಮ್ಮ ನಮ್ಮ ಕಾಲದಲ್ಲೆಲ್ಲ ಹಿಂಗೆ ಇರಲೇ ಇರಲಿಲ್ಲ ಇಂಜೆಕ್ಷನ್ಗಳೆಲ್ಲ. ಈಗಲೇ ಆ ಮಕ್ಳುಗಳಿಗೆ ಚುಚ್ಚಿ ನೋಯಿಸ್ತಾರೆ ಅಂತಾರೆ. ಪಾಪ ನಮ್ಮಮ್ಮ ಕಣ್ಣೀರೇ ಹಾಕ್ಬಿಡ್ತು. ನನಗೆ ಬೇಜಾರಾಗೋಯ್ತು. ಅಷ್ಟು ರಾತ್ರಿ ಎಲ್ಲ ಅವನಿಗೋಸ್ಕರ ಕಾಯ್ದಿದ್ದಾಯಿತು. ಅವನೇ ಕಾಲಲ್ಲಿ ಆಡಿಸಿದ್ರು ಸುಮ್ಮನೆ ಅಳೋದು, ಬಿಕ್ಳಿಸ್ಕೊಂಡು ಇನ್ನು ಜ್ವರ ಬೇರೆ. ಅಪ್ಪ ಇಷ್ಟೊಂದು ನಳ್ಳಾಡ್ತಾರೆ ಮಕ್ಕಳು ಇಂಜೆಕ್ಷನ್ ಕೊಟ್ಟರೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗಲೇ ಅನುಭವ ಆಗಿದೆ. ಸೊ ನೆನ್ನೆ ಎಲ್ಲ ನಳ್ಳಾಡಿ ಈಗ ಬೆಳಗ್ಗೆಯಿಂದ ಸ್ವಲ್ಪ ಪರವಾಗಿಲ್ಲ ಗೈಸ್. ಇನ್ನೂ ತಲೆ ಸುಡ್ತಾ ಇದೆ, ಬಿಸಿ ಇದೆ ತಲೆ. ಬಟ್ ಅವನು ತೊಡೆ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾಗುತ್ತಲ್ಲ, ಹಾಗಾಗಿ ತೊಡೆ ಮೇಲೆ ಮಲ್ಕೊತಾನೆ. ಅದಕ್ಕೆ ಮಲ್ಗಿಸ್ಕೊಂಡಿದ್ದೀನಿ. ತಲೆ ಬಿಸಿ ಸುಡ್ತೈತೆ, ಜ್ವರ ಐತೆ ಇನ್ನು. ಈಗ ಸ್ವಲ್ಪ ಕಾಲಕ್ಕೆ ಎತ್ತಿದ್ರೆ ಏನು ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಸುಮ್ಮನೆ ಒಂದೇ ಒಂದು ಬೆರಳು ಟಚ್ ಮಾಡಿದ್ರೂ ಸಿಕ್ಕಾಪಟ್ಟೆ ಅಳ್ತಾಯಿದ್ದೆ. ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಸ್ವಲ್ಪ ರಾತ್ರಿಯೆಲ್ಲ ನಿದ್ದೆ ಮಾಡಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡು ಒಂದು 1/2 ಅವರ್ ನೋಡೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಬ್ಯಾಕ್ ಪೇಯ್ನ್ ಬಂದರೂ ಸ್ವಲ್ಪ ತಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ ಮಲ್ಕೊಳ್ಳಿ ಅಂತ. ಇವಾಗ ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊಂಡು ಅವನೇ. ಎಷ್ಟು ಕಣ್ಣೀರು ಸುರಿಸ್ದ ಅಂದರೆ ಅಯ್ಯೋ ಪಾಪ ನೋಡೋಕ್ಕಾಗಲಿಲ್ಲ. ಅಷ್ಟೊಂದು ವಿಕ್ಸ್ನ ಹಾಕಬೇಡಿ ಗೈಸ್. ಇಂಜೆಕ್ಷನ್ ಕೊಡ್ತಾರಲ್ವ ಆ ಜಾಗಕ್ಕೆ ವಿಕ್ಸ್ನ ಹಾಕಬೇಡಿ, ಐಸ್ ಕ್ಯೂಬ್ನೂ ಹಾಕಬೇಡಿ. ಜಸ್ಟ್ ಒಂದು ಬಟ್ಟೆಯಲ್ಲಿ ನಾನು ನಿಮಗೆ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಒತ್ತರಿಸಿ ಒಂದು 5 ಮಿನಿಟ್ಸ್ಗೊಂದು 10 ಮಿನಿಟ್ಸ್ಗೆ ಒಂದ್ಸಲಿ ಯಾವ್ದು ಬಟ್ಟೆ ಮಾಡ್ಕೊಂಬಂದು ಸ್ವಲ್ಪ ಹಾಗೆ ಒತ್ಕೊಳ್ಳಿ. ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅಲ್ಲಿ. ಇಲ್ಲಾಂದರೆ ವಿಕ್ಸ್ ಯಾರೋ ಹೇಳ್ತಾರೆ ಅಂತ ವಿಕ್ಸ್ ಹಾಕಿದ್ರೆ ಸುತ್ತ ಗಂಟಾಗುತ್ತೆ ನಿಜವಾಗ್ಲೂ. ಇಲ್ಲಿ ನಮ್ಮ ಅಮ್ಮನ ಫ್ರೆಂಡ್ ಒಬ್ಬರು ಯಾರೋ ಹೇಳಿದ್ರು ಅಂತ ವಿಕ್ಸ್ ಹಾಕ್ಬಿಟ್ಟು ಗಂಟಾಗ್ಬಿಟ್ಟೈದಂತೆ ಅದು ಇಂಜೆಕ್ಷನ್ ಕೊಟ್ಟಿರೋ ಜಾಗ. ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ, ವಿಕ್ಸ್ ಎಲ್ಲ ಯೂಸ್ ಮಾಡೋಕ್ಕೋಗ್ಲಿ, ಐಸ್ ಕ್ಯೂಬು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಈಗಲೇ ಶೀತ ಆಗುತ್ತೆ. ಹಾಗಾಗಿ ತಣ್ಣೀರು ಬಟ್ಟೆಯಲ್ಲಿ ಸ್ವಲ್ಪ ಒತ್ಕೊಂಡು, ಇಲ್ಲಾಂದರೆ ಒಂದು 5 ನಿಮಿಷ ಕಟ್ಬಿಟ್ಟು ಬಿಟ್ಬಿಡಿ, ಇದಾಗುತ್ತೆ. ಈ ಅವ್ನಿಗೇನು ಗಂಟೇನೇ ಆಗಿಲ್ಲ. ನಾನು ಇವಾಗ ನೋಡಿದ್ನಲ್ಲ, ಗಂಟೇನೇ ಆಗಿಲ್ಲ. ಸೊ ಅದು ಇಂಜೆಕ್ಷನ್ ಕೊಟ್ಟಿರೋದು ಒಂಚೂರು ಮೀನ್ಸ್ ಇಲ್ಲೇ ಇಂಜೆಕ್ಷನ್ ಕೊಟ್ಟೋರೆ, ಅದು ಒಂಚೂರು ರೆಡ್ ಆಗೈತೆ ಆ ಜಾಗ ಮಾತ್ರ ಅಷ್ಟೇ. ಸೊ ಹಾಗಾಗಿ ವಿಕ್ಸ್ನ ಹಾಕಕ್ಕೆ ಹೋಗ್ಬಿಡಿಲ್ಲ, ಗಂಟಾಗ್ಬಿಡುತ್ತೆ ಪಾಪುಗೆ. ಆಮೇಲೆ ಆ ಗಂಟನ್ನು ಕರಗಿಸೋಕ್ಕೆ ಅದೊಂದಷ್ಟು ನೋವು ಪಡ್ತಾವೆ ಮಕ್ಕಳು, ಸುಮ್ಮನೆ ಯಾಕೆ ಅಂತ ಅಷ್ಟೇ. ಸೊ ಟಚ್ ಮಾಡಿದ್ರೆ ಅಳ್ತಾರೆ ಅಂತ ಹೇಳ್ಬಿಟ್ಟು ತಣ್ಣೀರು ಏನದು ಬಟ್ಟೆನ ಒತ್ತದೇ ಇರಬೇಡಿ. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ. ಒಂದು 10 ನಿಮಿಷ ಒತ್ತಿದ್ರೆ ಆ ಥರ ಸ್ವಲ್ಪ ರಿಲೀಫ್ ಆಗುತ್ತೆ ಅವ್ರಿಗೂ, ಗಂಟೇನೂ ಆಗಲ್ಲ. ಹಾಗಾಗಿ ಹೇಳ್ತಾಯಿದ್ದೀನಿ, ಆ ಕಾಲು ಟಚ್ ಮಾಡಿದಾಗ ಮಕ್ಕಳು ಮಾತ್ರ ನಿಜವಾಗ್ಲೂ ಏನಾದ್ರು ತಣ್ಣೀರು ಬಟ್ಟೆ ಒತ್ತಿಸ್ಕೊಳ್ಳೋಕ್ಕೂ ಅಳ್ತಾರೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ, ಅವ್ರು ಅಳ್ತಾರೆ ಅಂತ ಹೇಳ್ಬಿಟ್ಟು ನೀವು ತಣ್ಣೀರು ಬಟ್ಟೆ ಒತ್ತದೇ ಇರಬೇಡಿ. ಒಂದು 5 ನಿಮಿಷಕ್ಕೊಂದ್ಸಲಿ, ಒಂದು 1/2 ಅವರ್ಗೊಂದ್ಸಲಿ ತಣ್ಣೀರು ಬಟ್ಟೆ ಒತ್ಬಿಟ್ಟು ಎತ್ಕೊಳ್ಳಿ. ಆವಾಗ ಒಂದು 10 ನಿಮಿಷ 15 ನಿಮಿಷ ಆರಾಮಾಗಿ ಇಡ್ತಾರೆ. ಮತ್ತು ಇನ್ನೊಂದು ಏನು ಗೊತ್ತಾ, ಕಾಲ ಮೇಲೆ ಸ್ವಲ್ಪ ದೊಡ್ಡ ಬೆಡ್ಶೀಟ್ ಇರುತ್ತಲ್ಲ, ಅದನ್ನು ಒದಿಸಿ ಅವರು ಕಾಲನ್ನ ಅಳ್ಳಾಡದೇ ಇರುವಂಗೆ. ಸೊ ರಾತ್ರಿ ಒಂದು 2 ಅವರ್ಸ್ ನಮ್ಮಮ್ಮ ಹಂಗೆ ಮಾಡ್ತೀವಿ. ಸ್ವಲ್ಪ ಅವ್ನು ಹಳ್ಳಿ ಅಂತ ಹೇಳ್ಬಿಟ್ಟು ಚೂರು ಕಾಲನ್ನ ನೀಡ್ಬಿಟ್ಟು ಕ್ಲೀನಾಗಿ ಸ್ವ್ಯಾಡಲ್ ಮಾಡಿಬಿಟ್ಟು ಅಳ್ಳಾಡಬಾರ್ದು ಕಾಲು. ಅವ್ನು ಕಾಲು ಅಳ್ಳಾಡ್ಸಿದ್ರೆ ಅಳ್ತಿದ್ದಾಗ. ಹಾಗಾಗಿ ನಮ್ಮಮ್ಮ ಸ್ವಲ್ಪ ಆ ಕಾಲನ್ನ ಸುತ್ತಬಿಟ್ಟು ಮೀನ್ಸ್ ಭಾರ ಥರ ಸುತ್ತಬಿಟ್ಟು ಮಲಗಿಸೋದಕ್ಕೆ ಒಂದು 2 ಅವರ್ಸ್ ನಿದ್ದೆ ಮಾಡ್ದೆ. ಮತ್ತು ಫೀಡೂ ತೊಗೊತಾ ಇರಲಿಲ್ಲ, ಜ್ವರ ಬಂದಿದ್ದಲ್ಲ, ಹಾಗಾಗಿ ಫೀಡು ತೊಗೋತಾ ಇರಲಿಲ್ಲ ನಮ್ಮಮ್ಮ. ಸ್ಪೂನಲ್ಲಿ ಅಂತಂದರೆ ಡ್ರಾಪ್ಸ್ ಹಾಕ್ತಾರಲ್ಲ, ಅದರಲ್ಲಿ ಕುಡಿಸೈತೆ. ಇನ್ನು ಆ ಹೊಟ್ಟೆ ಹಸಿಗೂ ಅಳ್ತವ್ರೋ ಏನು ತುಕಳ್ತವ್ರೋ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನಿನ್ನೆ. ಮತ್ತು ಅವನು ಲ್ಯಾಚೇ ಮಾಡ್ತಾ ಇರಲಿಲ್ಲ ನಿನ್ನೆ. ಹಾಗಾಗಿ ನಮ್ಮಮ್ಮ ಇನ್ನು ಹಾಲು ಕುಡ್ದೆ ಇದಾಗೋಯ್ತು, ಹೊಟ್ಟೆ ಹಸ್ಬಿಡ್ತದೆ ಮಗಿಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಡ್ರಾಪ್ಸ್ ಹಾಕ್ತಾರಲ್ಲ ಅದರಲ್ಲಿ ಕುಡಿಸ್ತು ಒಂದು
ಆಮೇಲೆ ರಾತ್ರಿ ಸ್ವಲ್ಪ ಎಲ್ಲ ರಿಲೀಫ್, ಜ್ವರ ಎಲ್ಲ ಒಂಚೂರು ಕಮ್ಮಿ ಆಯ್ತಲ್ಲ, ಆವಾಗ ಅವನೇ ಕುಡ್ದ. ಇವಾಗಲೂ ತಲೆ ಬೆಚ್ಚಗೈತೆ. ಅವ್ರು ಕೊಟ್ಟಿರೋ ಡ್ರಾಪ್ಸ್ ಹಾಕ್ತಾಯಿದ್ದೀವಿ. ಹಾಕೋದೊಂದು 10-15 ನಿಮಿಷಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ತೈತೆ. ಒಂದು 2 ಡೇಸ್ ಹಾಗೆ ಅಂತೆ. ಸೊ ನೋಡೋಣ ಎಷ್ಟು ಇವತ್ತೊಂದಿನ ಕಳೆದ್ರೆ ಆರಾಮ್. ತುಂಬ ಡಲ್ಲಾಗ್ಬಿಟ್ಟಿದ್ವಿ. ಎಷ್ಟು ಆ್ಯಕ್ಟಿವಾಗಿ ಆಟಾಡ್ಕೊಂಡು ಇರ್ತಿದ್ದ ಗೊತ್ತಾಗ, ತುಂಬ ಡಲ್ಲಾಗಿ ಮಲ್ಕೊಬಿಟ್ಟವನು. ಇಷ್ಟೊತ್ತಿಗೆ ಅವನು ಹಾಂ ಹ್ಞೂ ಅಂತ ಆಟಾಡೋ ಟೈಮು. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ 10 ಗಂಟೆ, ಬೆಳಗ್ಗೆ 10 ಗಂಟೆ. ಅವನು ಒಂದು ಮುಕ್ಕಾಲು ಗಂಟೆ ಆದರೂ ಒಂದು ಇದ್ರ ಮೇಲೆ ಹಾಸಿ ಮಲಗಿಸ್ಬಿಟ್ರೆ ಹಾಂ ಹ್ಞೂ ಅಂತ ಹೇಳ್ಕೊಂಡು ಆಟಾಡ್ಕೊಂಡು ಇರ್ತಿದ್ದ. ಇವಾಗ ನೋಯ್ತಾ ಇತ್ತಲ್ಲ, ನಳ್ಳಾಡ್ತಾನೆ. ಹಾಗಾಗಿ ಹಂಗೆ ಮಲ್ಕೊಂಬಿಟ್ಟ ಒಂದು ತೊಳೆ ಮೇಲೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.